ಶಬ್ದಾನುಶಾಸನ ಅಂತಕ್ಕಂಥನ್ನ ಅವರು ಕನ್ನಡ ಭಾಷೆಗೆ ಅತಿ ಬೃಹತ್ತಾಗಿರ್ತಕ್ಕಂಥ ವ್ಯಾಕರಣ ಗ್ರಂಥವನ್ನು ಬರೀತಾರೆ. 16ನೇ ಶತಮಾನ, 15ನೇ ಶತಮಾನ, 16ನೇ ಶತಮಾನ ಸಂಸ್ಕೃತದ ಒಂದು ಪ್ರಭಾವಕ್ಕೆ ಒಳಪಟ್ಟಿತ್ತು. ಆ ಸಮಯದಲ್ಲಿ ಸಂಸ್ಕೃತ ಸಮ್ಮೇಳನಗಳು ತುಂಬ ನಡೀತಾ ಇತ್ತು. ಆ ಸಮ್ಮೇಳನಗಳಲ್ಲಿ ಸಂಸ್ಕೃತವನ್ನೇ ದೇವನಾಗರಿ ಭಾಷೆ, ಅಂದರೆ ದೇವತೆಗಳು ಮಾತಾಡ್ತಕ್ಕಂಥ ಭಾಷೆ ಅಂತೇಳಿ ತುಂಬ ಜನ ಅದಕ್ಕೆ ಮಾನ್ಯತೆ ಕೊಟ್ಟು, ಸಂಸ್ಕೃತವನ್ನು ಯಾರು ಮಾತಾಡ್ತಾರೆ, ಸಂಸ್ಕೃತವನ್ನು ಯಾರು ಕಲಿತಾರೆ ಅವರಿಗೆ ಒಂಥರ ಎತ್ತರದ ಸ್ಥಿತಿ, ಅಂದರೆ ಗೌರವಯುತವಾಗಿರ್ತಕ್ಕಂಥ ಸ್ಥಿತಿ, ನಾವೆಲ್ಲ ದೊಡ್ಡವರು ಅಂಥೇಳಿ. ಈಗೇನು ಮರಿಬೇಡಿ, ಬೇರೆ ಭಾಷೆಯನ್ನು ಕಲಿಬೇಡಿ ಅಂತ ಹೇಳ್ತಾಯಿಲ್ಲ, ವ್ಯವಹಾರ ಭಾಷೆಯಲ್ಲಿ ಅವರು ಪಾಂಡಿತ್ಯವನ್ನು ಗಳಿಸಿದ್ರಂತೆ. ಆ ಭಟ್ಟಾಕಲಂಕ ಕರೆದಾಗ ಅಲ್ಲಿ ಹೋದಾಗ ಭಾಷಾ ಸೂಕರ ಭಾಷಾ ಇವ ಅಂತ ಹೇಳ್ತಾರೆ, ಮಾತಾಡ್ತಕ್ಕಂಥ ಭಾಷೆ ಅಂತ ಹೇಳ್ತಾರೆ. ಕನ್ನಡ ಭಾಷೆ ಸಂಸ್ಕೃತ ಭಾಷೆಗೆ ಎಷ್ಟು ಸ್ಥಾನಮಾನ ಇದೆಯೋ ಅಷ್ಟೇ ಸ್ಥಾನಮಾನ ಕನ್ನಡ ಭಾಷೆಗೂ ಇದೆ ಅಂತ ತಿಳಿಸಿ ಆ ಕನ್ನಡ ಭಾಷೆಗೆ ಅಲ್ಲಿ ಎತ್ತಿ ಹಿಡಿತಾರೆ. ಅವಾಗ ಸಂಸ್ಕೃತ ಭಾಷೆಗೆ ಹೇಳ್ತಾರೆ ಕನ್ನಡ ಭಾಷೆಗೆ ವ್ಯಾಕರಣನೇ ಇಲ್ಲಲ್ರಿ ಅಂತ. ಶಬ್ದಾನುಶಾಸನ ಅಂತಕ್ಕಂಥ ಕನ್ನಡ ಭಾಷೆಯ ವ್ಯಾಕರಣ ಗ್ರಂಥವನ್ನು ಸಂಸ್ಕೃತ ಭಾಷೆಯಲ್ಲಿ ಬರ್ಕೊಂಡು ಭಟ್ಟಾಕಲಂಕರು ತೆಗೆದುಕೊಂಡು ಹೋಗಿ ಆ ಸಮ್ಮೇಳನದಲ್ಲಿ ಇಡ್ತಾರೆ. ಇಟ್ಟು ಕನ್ನಡ ಭಾಷೆಗೆ ಒಂದು ಸಾಂಸ್ಕೃತಿಕ ಸ್ಥಾನಮಾನ, ಹೆಮ್ಮೆಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಅದು ಸೋಂದಾ ಮಠದ 36ನೇ ಭಟ್ಟಾರಕರಾಗಿರ್ತಕ್ಕಂಥ ಭಟ್ಟಾಕಲಂಕ ಸ್ವಾಮಿಗಳು.